ಭೈರತಿ ರಣಗಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿ ಅದ್ಭುತವಾದ ಪ್ರದರ್ಶನವನ್ನು ಕಾಣ್ತಾ ಇರೋದು. ಈ ಸಿನಿಮಾದ ಪಾತ್ರಗಳು ಅಂತ ಬರೋದಾದ್ರೆ ಸಾಕಷ್ಟು ಪಾತ್ರಗಳಿಗೆ ದೊಡ್ಡ ದೊಡ್ಡ ಹಿನ್ನೆಲೆ ಇದೆ. ಯಾಕಂದ್ರೆ ಮಫ್ತಿಲ್ ನೋಡಿದಂಥ ಪಾತ್ರಗಳು ಒಂದಷ್ಟು ಕಂಟಿನ್ಯೂ ಆದರೆ ಹೊಸ ಪಾತ್ರಗಳು ಕೂಡ ಆ್ಯಡ್ ಆಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಯಾಗಿ ನಟಿಸಿರುವಂಥ ಪ್ರತಾಪ್ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಪಾತ್ರವೇ ಅದ್ಭುತ. ಯಾಕಂದ್ರೆ ಶಿವಣ್ಣನ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡೋದು ಬಹಳ ಕಷ್ಟದ ವಿಚಾರ. ಬಟ್ ಆ ಒಂದು ಸನ್ನಿವೇಶಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಿದ್ರೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಪ್ರತಾಪ್ ಅವರು ಇದ್ದಾರೆ, ಮತ್ತೆ ಮಾತಾಡ್ಸೋಣ. ನಮಸ್ತೆ. ಮೊದಲೇ ಹೇಳಿದಾಗೆ ಮೊದಲೇ ಹೇಳಿದಾಗೆ ಶಿವಣ್ಣನ ಎದುರುಗಡೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನಡ್ಸೋದು ಭಾಳ ಕಷ್ಟ. ಸೊ ಈ ಸಿನಿಮಾದಲ್ಲಿ ಅಷ್ಟು ಸಾಕಷ್ಟು ಸೀನ್ಸ್ಗಳು ನಿಮ್ಮ ಮಧ್ಯೆ ಇದೆ. ಅವ್ರು ನೋಡ್ಕೊಂಡು ಆ್ಯಕ್ಟ್ ಮಾಡುವಂಥದ್ದು ಎಷ್ಟು ಕಷ್ಟ ಆಯ್ತಂತ ಅದು. ಅಯ್ಯೋ ಕಷ್ಟ ಅಂತೀರಾ? ನಿಜವಾಗ್ಲೂ ಶಿವಣ್ಣಂದು ಫಸ್ಟ್ ಡೇ ಫಸ್ಟ್ ಶಾರ್ಟೇ ಬಂದ್ಬಿಟ್ಟು ಶಿವಣ್ಣನ ಜೊತೆ ನೋಡಿದ್ರಲ್ಲ ಸೀನ್ ನೀವು, ಆಪೋಸಿಟ್ ನಾನು ಶಿವಣ್ಣಂಗೆ ಡೈಲಾಗ್ ಹೊಡಿತೀನಿ. ನಾನು ಶಿವಣ್ಣ ಬರೋರು ನನಗೆ ಟೆನ್ಷನ್ ಪಕ್ಕ 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 ಅಂತಿದೆ. ಶಿವಣ್ಣನ ನೋಡಿದ ತಕ್ಷಣ ಸ್ವಲ್ಪ ಮೈಂಡ್ ಬ್ಲ್ಯಾಂಕ್ ಆಯ್ತು. ಅಯ್ಯೋ ಏನ್ ಹಿಂಗಿದ್ದಾರೆ ಇವರು, ಕಣ್ಣು ಬೇರೆ ಹಿಂಗೊಂದು ಲುಕ್ ಕೊಡ್ತಾರೆ ಹಿಂಗೆ. ಅಂದ್ರೆ ಅವ್ರದ್ದು ಎಂಟ್ರಿನ ನಾನು ನೋಡ್ತಾ ಹಿಂಗೆ ನಾನು ಡೈಲಾಗ್ ಮಧ್ಯದಲ್ಲಿ ಮರ್ತೋಗ್ಬಿಟ್ಟೆ ನಾನು. ಆಮೇಲೆ ಶಿವಣ್ಣ ಎಷ್ಟು ಚೆನ್ನಾಗಿ ಕಂಫರ್ಟ್ ಮಾಡಿದ್ರು ಅಂದ್ರೆ ನನಗೆ, ಪ್ರತಾಪ್ ತಗೊಳ್ಳಿ, ಐ ಮೀನ್ ಡೈರೆಕ್ಟ್ ಆಗಿ ನಾನು ಡೈಲಾಗ್ ಹೇಳ್ತೀನಿ, ನಿನ್ನ ಇಲ್ಲಿವರೆಗೆ ಕಳ್ಸಿರೋದು ಮನೆ ಕಳ್ಸಕ್ಕಲ್ಲ, ಒಳಗೆ ಕಳ್ಸಕ್ಕೆ ಅಂತೀನಿ. ಅವಾಗ ಶಿವಣ್ಣ ಅದಕ್ಕೆ ಹೇಳೋದು ಅವರೆಲ್ಲ ಎಷ್ಟು ಗ್ರೇಟ್ ಅಂದ್ರೆ, ಅವಾಗ ಸೀನ್ ಮುಗ್ದಿದ ತಕ್ಷಣ ಬಂದ್ಬಿಟ್ಟು ಅವರು, ಪ್ರತಾಪ್ ನಾನು ನಿಮ್ಮ ಅಡ್ಡಾಗಿ ಬಂದಿದ್ದೀನಿ, ಹಂಗೆ ತಗೊಂಬಿಡಿ ಅಂತ ತಗೊಳ್ಳಿ ಅಂದ್ರು. ಶಿವಣ್ಣ ಅಂದೆ, ಇಲ್ಲ ಒಂದು ಮಜಾ ಇರತ್ತೆ, ಇವಾಗ ನೀವು ಅಂತ ತಗೊಂಡಾಗ ಫೋರ್ಸ್ ಇರತ್ತೆ. ಅದೆಲ್ಲ ನನ್ನ ಆ ಶಿವಣ್ಣ ದ ಮೂಮೆಂಟ್ ಹಿ ಯೂಸ್ ದಟ್ ವರ್ಡ್, ನನ್ಗೊಂಥರ ಹುಮ್ಮಸ್ ಬರಕ್ ಶುರು ಆಯ್ತು. ಅಂದ್ರೆ ಒಬ್ಬ ಆರ್ಟಿಸ್ಟ್ನ ಎಷ್ಟು ಕಂಫರ್ಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಅಲ್ವಾ. ಅಂಡ್ ಫಸ್ಟ್ ಆಫ್ ಆಲ್ ಶಿವಣ್ಣನ ಕಣ್ಣು ನೋಡಕ್ ಆಗಲ್ಲ, ಕಣ್ಣು ನೋಡಿ ಮಾತಾಡಕ್ ಆಗಲ್ಲ. ಆ ಕಣ್ಣು ಅಷ್ಟು ಪವರ್ ಇದೆ. ಇವತ್ತು ಸಿನಿಮಾ ನಾನು ಎಷ್ಟು ಎಂಜಾಯ್ ಮಾಡಿದೀನಿ ಅಂದ್ರೆ, ಆ ಒಂದು ನಿಮ್ಗೆ ಜ್ಞಾಪಕ ಇದೆ ಅಂದ್ರೆ, ಒಂದು ಕ್ಲೋಸ್ ಅಪ್ ಶಾಟ್ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಗೊತ್ತಾ, ಇಂಟರ್ವಲ್ ಬ್ಲಾಕ್ ಮುಂಚೆ. ಅಯ್ಯೋ ನೋಡ್ರಿ, ನನ್ಗೆ ಈಗಲೂ ಅಂದ್ರೆ ನೋಡ್ರಿ ಕೂದಲೆಲ್ಲ ನನಗೆ ಹೆಂಗ್ ಇದಾಗ್ತಿದೆ. ಅವ್ರಿಗೆ ಅಷ್ಟು ಪವರ್ಫುಲ್ ಐಸ್ ಇದೆ. ವೆನ್ ಯು ಆಕ್ಟಿಂಗ್ ಎಸ್ಪೆಷಲಿ ಅ ಸ್ಟಾರ್ ಲೈಕ್ ಶಿವಣ್ಣ, ಈಸಿ ಅಲ್ಲ ಸರ್. ಬಟ್ ಅವರೆಷ್ಟು ನನ್ನ ಕಂಫರ್ಟ್ ಮಾಡಿದ್ರು ಅಂದರೆ, ನನಗೆ ಮೋಸ್ಟ್ ಮೆಮೊರೇಬಲ್ ನನ್ನ ಲೈಫಲ್ಲಿ ಒಂಥರ ಈ ದಿನ. ಅದಕ್ಕೆ ಹೇಳಿದ್ನಲ್ಲ, ನಾನು ಇಂಟರ್ವ್ಯೂ ಬಂದಿದ ತಕ್ಷಣ ಹೇಳಿದ್ದು ಡಬಲ್ ಧಮಾಕ ಅಂತ. ಅದಕ್ಕೆ ಹೇಳಿದ್ದು ನನಗೊಂದು ಭಯ ಇತ್ತು, ಜನ ಹೆಂಗಿದೆ ಇದು ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ ಅಂತ. ಬಟ್ ಪಾಸಿಟಿವ್ ಆಗಿದೆ. ನನ್ನ ಪಾತ್ರದ ಬಗ್ಗೆ ಏನೋ ಜನಕ್ಕೆ ಒಂದು ಅಲ್ಲಿ ನನ್ಗೆ ಯಾವಾಗ ಖುಷಿ ಆಯ್ತು ಗೊತ್ತಾ, ಶಿವಣ್ಣನ್ಗೆ ಅವಾಜ್ ಹಾಕಿದ ತಕ್ಷಣ ಅನ್ಬಿಟ್ಟು ಸ್ಕ್ರೀನ್ ಹೊಡಿಯೋಕೆ ಶುರು ಮಾಡ್ರೆ, ಅವಾಗ ಓಕೆ ಏನೋ ಒಂಚೂರು ಜಸ್ಟಿಫೈ ಮಾಡಿದ್ದೀನಿ ಅಂತ ಖುಷಿ ಆಯ್ತು. ನಮ್ಮ ಶಿವಣ್ಣ ಡಾರ್ಲಿಂಗ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು, ನನ್ಗೆ ಬಿಟ್ರೆ ನಾನು ದಿನ ಪೂರ್ತಿ ಮಾತಾಡ್ತಿರ್ತೀನಿ. ಈ ಪಾತ್ರದ ಆರ್ಕ್ ಅಂತ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ತೆರೆ ಮೇಲೆ ಬರ್ತಿದ್ದಂಗೆ ಏನೋ ಒಂದು ವೈಬ್ರೇಷನ್ ಕೊಡುತ್ತಿದೆ. ಯಾಕಂದ್ರೆ ರಣಗಲ್ ಅನ್ನೋ ಪಾತ್ರಕ್ಕೆ ಸರಿಸಾಟಿಯಾಗಿ ಬರುವಂತ ಕಾಕಿ ಪಾತ್ರ ಇದು. ಸೊ ಈಗ ಅವಕಾಶ ಅನ್ನೋದು ಹೇಗ್ ಬಂತು ಅಂತ ನರ್ತನ್ ಅವರು ಅದರ ಸಿನಿಮಾ ನೋಡಿ ಅಥವಾ ಪಾತ್ರ ನೋಡಿ ಏನಾದ್ರು ಈ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ ಹೇಗೆ? ಸರ್ ಅಗೇನ್ ಹೊಯ್ಸಳ ಸಿನಿಮಾ, ಹ್ಯಾವ್ ಟು ಥ್ಯಾಂಕ್ ನಮ್ಮ KRG ಕಾರ್ತಿಕ್ ಅವರು, ಯೋಗಿ ಅವರು, ನಮ್ಮ ಡೈರೆಕ್ಟ್ರು ವಿಜಯ್ ಸರ್ ಅವರು. ಸೊ ಬಹುಶಃ ಅವ್ರು ಚಾನ್ಸ್ ಕೊಟ್ಟಿದ್ದ ಸಿನಿಮಾ ನನಗೆ ಹೆಲ್ಪ್ ಆಯಿತು. ನರ್ತನ್ ಸರ್ ಸಿನಿಮಾ ನೋಡಿದ್ರಂತೆ. ಸೊ ಅಗೇನ್ ಪ್ರಶಾಂತ್ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಫೋನ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಐಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಶಿವಣ್ಣನ ಜೊತೆ ಏನೋ ಎಲ್ಲರೂ ಒಬ್ಬ ಆರ್ಟಿಸ್ಟ್ ಆದೋ. ನಾನು ಯಾಕಂದರೆ ನಾನು ಒಂದು ಇಂಟರ್ವ್ಯೂಲು ಹೇಳ್ತಿದ್ದೆ, ನಾನು ಆ್ಯಕ್ಚುಲಿ ನಮ್ಮದು ಪ್ರೀ ರಿಲೀಸ್ ಈವೆಂಟ್ ಇರಬೇಕಾದ್ರೆ ನಾನು ಹೇಳ್ತಿದ್ದೆ, ನಮ್ಮ ತಂದೆ ಬಂದು ಶಿವಣ್ಣನ ಡ್ಯಾಡ್ ಫ್ಯಾನ್. ಅಪ್ಪಾಜಿಗೆ ಶಿವಣ್ಣ ಅಂದ್ರೆ ಅಷ್ಟು ಇಷ್ಟ. ಬಟ್ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತೀನಿ ಅಂದಾಗ ಡ್ಯಾಡಿ ಇದ್ದರು. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಬಹುಶಃ ಅವ್ರು ಇವತ್ತು ನೋಡಿದರೆ ನಾನು ಇನ್ನೂ ಖುಷಿ ಪಡ್ತಿದ್ದೆ. ನಾನು ಅದೊಂದು ಬೇಸರ ಇದೆ. ಬಟ್ ಸಮ್ವೇರ್ ಏನು ಹೇಳೋದು, ಸೊ ಥ್ಯಾಂಕ್ ಟು ಹೊಯ್ಸಳ ಟೀಮ್, ಐ ಮೀನ್ ನಮ್ಮ ಪ್ರೊಡ್ಯೂಸರು, ಡೈರೆಕ್ಟರ್ಗೆ. ಬಹುಶಃ ಆ ಸಿನಿಮಾಯಿಂದ ನನಗೆ ಈ ಸಿನಿಮಾಗೆ ಅವಕಾಶ ಸಿಕ್ತು. ಅಂದ್ರೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ತಂದೆಯವರು ಇದ್ರ ಏನಾದ್ರು ಕೇಳ್ತಾ ಇದ್ರ ಅಂದ್ರೆ ಶಿವಣ್ಣ ಜೊತೆ ಆಕ್ಟಿಂಗ್ ಮಾಡೋ ವಿಚಾರದ ಬಗ್ಗೆ? ಇಲ್ಲ, ಆ್ಯಕ್ಚುಲಿ August 5 ಬಂದ್ಬಿಟ್ಟು ಫಸ್ಟ್ ಡೇ ಶೂಟ್ ಇದು ನಂದು. ಅದೇ ರಾಹುಲ್ ಬೋಸ್ ಸರ್ ಜೊತೆ ಆಗತ್ತಲ್ಲ, ಅದು ಆಗಿ 10 ದಿವಸಕ್ಕೆ ಡ್ಯಾಡಿ. ಸೊ ಇನ್ನು ನಾನು ಶಿವಣ್ಣನ ಮೀಟೇ ಮಾಡಿರಲಿಲ್ಲ, ಒಂದು ಕಾಂಬಿನೇಷನ್ ಆಗಿಲ್ಲ, ಒಂದೇ ಒಂದು ದಿವಸ ಆಗಿತ್ತು. ಅದಾದ ನಂತರ ಡ್ಯಾಡಿದು August 15 ತೀರ್ಕೊಂಡ್ರು. ಅದಾದಮೇಲೆ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಈ ಕಡೆ ಮಫ್ತಿ ಬಂತು, ಈಗ ಭೈರತಿ ರಣಗಲ್ ಬಂತು. ಈ ಎರಡು ಸಿನಿಮಾದಲ್ಲಿ ಯಾರು ಕೂಡ ಶಿವಣ್ಣನ ಅಥವಾ ಭೈರತಿ ರಣಗಲ್ ಪಾತ್ರನ ಪೊಲೀಸ್ ಮೆಟ್ಲ ಹತ್ಸಕ್ಕಾಗಿರ್ಲಿಲ್ಲ. ಸೊ ನೀವು ಹತ್ತಿಸ್ಬಿಟ್ರಿ. ಅದೊಂದು ಖುಷಿ ನನಗೆ. ಆ್ಯಕ್ಚುಲಿ ಸಖತ್ ಖುಷಿ ಆಗುತ್ತೆ. ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಹೋಪ್ ಜಸ್ಟಿಫೈ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ವಿ ನೀಡ್ ಡೈರೆಕ್ಟರ್ ಲೈಕ್ ನರ್ತನ್ ಸರ್. ಯಾಕಂದರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬ ಡೈರೆಕ್ಟರ್.
ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆಮೇಲೆ ಆ ವಿಷನ್ ಇದೆ ಗೊತ್ತಾ, ನನಗೆ ಇದು ಬೇಕು ಅಂದರೆ ಇದು ಬೇಕು ಬಿಡಲ್ಲ ಅವರು. ಶಿವಣ್ಣನಿಗೆ ಬಿಡ್ತಾರಲ್ಲ, ಅಣ್ಣ ಇನ್ನೊಂದು ಹೆಂಗೋ ಇದು ಮಾಡಿಬಿಟ್ಟು ಡ್ಯಾಮ್ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್.